ಸದ್ಯ ಕಣ್ರಿ ಹೆಂಗೋವ ಅವತ್ತಂತೆಯ ಬಂದ್ಬಿಟ್ಟಿವಿ. ಬಾಗ್ನ ಕೊಟ್ಬಿಟ್ಟು ಹೊಂಟೋಗಮ್ಮ ಕಣ್ರಿ. ನಾಳೆಗೆ ಹಬ್ಬ ಬೇರೆ ಐತೆ, ಇನ್ನೂ ಅದೇಟೊತ್ತಾಗೋದು ಏದೋ ಇವ್ರ ಮನೇಲೂ ಬೇರೆಯಾ. ಬಿರ್ಬಿರ್ನೆ ಹೊಂಟೋಗಮ್ಮ. ಹ್ಞೂ ಕಣ್ಲೆ ಬಿರ್ನಿಯಾ ಹೋಗುಮ. ನಾಳೆಗೆ ಬೇರೆಯಾ ಹಬ್ಬ ಐತಲ್ವಾ, ಎಲ್ಲನೂ ಸಿದ್ಧ ಮಾಡ್ಕೋಬೇಕು ನಾವುವೇ. ಮಗಳು ಅಳಿಯ ಬಂದರೆ ಆಮೇಲೆ ಇದೇನು ಮನೆಯೆಲ್ಲ ಹಿಂಗಿಟ್ಕೊಂಡವ್ರೆ ಅಂತ ಬೈಕತ್ತಾರೆ, ಆಯಿತಾ? ನೀನು ಆಮೇಲೆ ಅವರು ಉಣ್ಕೊಂಡೋಗಿ ಅಂತ ಅಂದರು ಅಂತ ಅಂದ್ಬಿಟ್ಟು ಕೂತ್ಕೊಬಿಟ್ಟಿಯಾ ಕಣ್ಲೆ. ನಾವು ಉಣ್ಕೊ ಬಂದಿದ್ದೀವಿ, ಈಗೇನು ಬೇಡ ಅಂತಂದು ಹೊಂಟ್ಬಿಡುಮ. ಅವ್ರು ಹಿಂಸೆ ಮಾಡ್ತಾರೆ ಉಣ್ಕೊಂಡೋಗಿ ಅಂತ, ಹಂಗಂತ ಕೂತ್ಕೊಬೇಡ ನೀನು, ಆಯಿತಾ? ಹ್ಞೂ ಸರಿ ಕಣ್ರಿ, ನಾನೇನು ಉಣ್ಣ ಕೂತ್ಕೊಳ್ಳೋಕ್ಕಿಲ್ಲ ಕಣಂತೆ, ನೀವೇ ಕೂತ್ಕೊಬೇಡಿ. ಆಮೇಲೆ ಮಗಳು ನೋಡಿ ಖುಷಿಗೆ ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಬಿಡ್ತೀರಾ ನೀವು, ಅದಕ್ಕೆ. ಇಲ್ಲ ಕಣ್ಲೆ, ಹಂಗೇನು ಮಾಡೋಕ್ಕಿಲ್ಲ ಕಣಂತೆ, ನಡಿ ಒಳಗೆ ಹೋಗುಮ. ಅಯ್ಯೋ ರೀ, ಒಂದು ನಿಮಿಷ ನಿಂತ್ಕೊಳ್ರಿ ಇಲ್ಲಿ. ಯಾಕ್ಲೆ ಪಾರ್ವತಿ, ಏನಾಯ್ತು? ಅಯ್ಯೋ ರೀ, ಈ ಸತಿ ಬರೀ ನಿಮ್ಮ ಮಗ್ಳಿಗೆ ಮಾತ್ರ ಬಾಗ್ನ ತಕ್ಕ ಬಂದ್ಬಿಟ್ರಲ್ಲ ಪಾಪ. ಅವಳು ಹೊರ್ಗಿತ್ತಿನುವೆ ಅಪ್ಪ ಅಮ್ಮ ಇಲ್ದಿರೋಳಲ್ವೇನ್ರಿ? ಪ್ರತಿ ಸತಿಯ ಅವಳಿಗೂ ಸೇರಿಸ್ತತ್ತಿದ್ವಲ್ರಿ ನಾವು. ಈ ಸತಿ ಮರ್ತ್ಕೊ ಬಂದ್ಬಿಟ್ವಲ್ರಿ. ಸೊ ನನ್ನ ತಲೆಗೂ ಅದೇನು ಬಡ್ತಿತ್ತು ಏನೋ ಕಣ್ರಿ, ನೆನಪೇ ಆಗ್ಲಿಲ್ವಲ್ರಿ. ಏನು ಮಾಡೋದು ಇವಾಗ? ಥೋ, ಎಂಥ ಕೆಲಸ ಮಾಡಿಬಿಟ್ಟು ನಾವು. ಅಯ್ಯೋ, ನನಗೂ ಹೊಳಿಲೇ ಇಲ್ವಲ್ಲೇ ಪಾರ್ವತಿ. ಅಯ್ಯೋ, ಆ ಹುಡುಗಿ ಪಾಪ ನಮ್ಮ ದಾರಿನೇ ಕಾಯ್ತಾ ಇರ್ತದೆ ಕಣೆ ಇವಾಗ. ಹಬ್ಬ ಬತ್ತು ಪಾಪ, ಇವ್ರು ಬರ್ತಾರೆ ಅಂತ ಕಾಯ್ತಾ ಇರ್ತದೆ. ಏನು ಮಾಡೋದು ಇವಾಗ? ಒಂದು ಕೆಲಸ ಮಾಡು, ಹೂವು ಹಣ್ಣು ಎಲ್ಲ ಒಂಚೂರು ಹೆಚ್ಚಿಗೆ ತಂದಿದ್ದೀವಲ್ವಾ, ಇಬ್ರಿಗೂ ಸಂಸವನಾಗ ಹಚ್ಬಿಟ್ಟು ಹಾಕ್ಬಿಡು. ಇನ್ನೇನು ಸೀರೆ ಒಂದು ತಂದಿಲ್ವಲ್ಲ, ಆ ಜಾಕೆಟಿನ ಪೀಸ್ ಹಾಕಿರುವ ಹುಡುಗಿಗೆ. ಆಮೇಲೆ ನೀನು ಗೌರಿ ಹಬ್ಬಕ್ಕೆ ಬತ್ತೀಯಲ್ಲವ, ಅವಾಗ ಸೀರೆ ಉಡ್ಸೋಣ ಅಂತ ಸುಮ್ಮನಾದೆ ಕಣವ. ಇಲ್ಲಿ ತರಲಿಲ್ಲ ಅಂತ ಹೇಳ್ಬಿಡೆ. ಮರ್ತೋದೆ ಅಂತ ಹೇಳ್ಬೇಡ ಕಣೆ, ಪಾಪ ಬೇಸರ ಮಾಡ್ಕೊತದೆ. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ಪಾಪ ಬೇಸರ ಮಾಡ್ಕೊತದೆ, ಮರ್ತೋದೆ ಅಂತ ಹೇಳ್ಬೇಡ, ಆಯ್ತೇ? ಹ್ಞೂ ಸರಿ ಕಣ್ರಿ, ಹಂಗೆ ಮಾಡುವ ನಡೀರಿ. ಇಬ್ರಿಗೂ ನನ್ನ ಮೊರದಲ್ಲಿ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಅವಳು ಕಾಣಿಸ್ದಂಗೆ ಮುಚ್ಬಿಟ್ಟು ಕೊಡ್ತೀವಲ್ರಿ ಮೊರನ, ಹೆಂಗಿದ್ರು ಕಾಣಿಸೋಕ್ಕಿಲ್ಲ ಕಣಂತೆ. ನಮ್ಮ ಮಗ್ಳಿಗೆ ಹೇಳುಮ್ಮ, ಸೀರೆ ತಂದಿದ್ದೀವಿ ಅಂತ ಹೇಳ್ಬೇಡ, ಅಲ್ಲಿಗೆ ಬಂದಾಗ ಹಾಕ್ತೀವಿ ಅವಳಿಗೆ ಅಂತ ಹೇಳ್ಬಿಡುಮ್ಮ. ಮುಂಚಿಕೆಯ ಇವಳಿಗೆ ಹೇಳ್ತೀನಿ ನಾನು, ಹೇಳ್ಬೇಡ ಕಣ್ಲೆ ನಾನು ಸೀರೆ ತಂದಿರೋದನ್ನ ಅವಳಿಗೆ ಮರ್ತ್ಬಿಟ್ಟು ಬಂದು ಅಂತ ಹೇಳ್ಬಿಡ್ತೀನಿ ರೀ. ಹ್ಞೂ ಸರಿ ಕಣ್ಲೆ ಪಾರ್ವತಿ, ಹಂಗೆ ಮಾಡೋ ತೆಗಿ. ನಡಿ ಹೋಗುಮ್ಮ ಒಳಿಕೆ. ಅವ್ವ ಲತಾ, ಲತಾ ಏನು ಮಾಡ್ತಿದ್ದೀವಾ? ಬಾ ಆಚಿಕೆ. ಅಪ್ಪಯ್ಯ ಅವ ಬಂದ್ರಾ? ಚೆನ್ನಾಗಿದ್ದೀರಾ? 7 ದಿನ ಆಗೋಯ್ತು ಅಪ್ಪಯ್ಯ ನಿಮ್ಮನ್ನ ನೋಡಿ. ನಂಗಂತೂ ದಿನ ಬೇಸರನೇ ಆಯ್ತಿತ್ತು ಕಣಪ್ಪಯ್ಯ, ಬರೋಕ್ಕೆ ಆಯ್ತಾ ಇಲ್ವಲ್ಲ ಅಂತ. ಹೆಂಗೋ ಹಬ್ಬದ ನೆಪ್ತಾಗೆ ನೀವೇ ಬಂದಿದ್ದೀರಾ, ಬನ್ನಿ. ಹ್ಞೂ ಕಣವ, ಗೌರಿ ಹಬ್ಬ ಬೇರೆ ಬತ್ತಲ್ಲ, ಅದಕ್ಕೆ ಆ ಬಾಗ್ನ ಕೊಟ್ಬಿಟ್ಟು ಹೋಗುಮ್ಮ ಅಂತ ಬಂದೆ. ಚೆಂದಾಗಿದ್ಯವ? ಹ್ಞೂ ಕಣಪ್ಪಯ್ಯ ಚೆನ್ನಾಗಿವ್ನಿ. ಅಮ್ಮ ನೀನು ಚೆನ್ನಾಗಿದ್ಯಮ್ಮ? ಹ್ಞೂ ಕಣ್ಲಿಲ್ಲತ್ತ ಚೆನ್ನಾಗಿವ್ನಿ. ನಿನ್ನ ಗಂಡ ಮಕ್ಕಳೆಲ್ಲ ಚೆಂದಾಗವ್ರಾ? ಹ್ಞೂ ಕಣಮ್ಮ, ಅವರು ಕೆಲ್ಸಕ್ಕೆ ಹೋಗೋರೆ, ಮಕ್ಕಳು ಸ್ಕೂಲ್ಗೆ ಹೋಗೋರೆ ಕಣಮ್ಮ, ಚೆಂದಾಗವ್ರೆ ಎಲ್ಲರೂ. ಸರಿ ಕಣವ, ಹೆಂಗೋ ಎಲ್ಲ ಚೆಂದಾಗಿದ್ರೆ ಆಟೆಯ ಸಾಕು. ಆಮೇಲೆ ನೀನು ಊರ್ಗಿತ್ತಿಯಲ್ಲಿ ಪೂಜಾ ಕಾಣಿಸ್ತಾನೆ ಇಲ್ವಲ್ಲ? ಯಾಕನ ಒಳಗೆ ಅದೇನೋ ಅಡುಗೆ ಮನೇಲೇನೋ ಮಾಡ್ತಾವ್ರೆ, ಇರಿ ಕರಿತೀನಿ. ಪೂಜಕ್ಕ, ಪೂಜಕ್ಕ ಬನ್ನಿ, ಇಲ್ಲಿ ಯಾರು ಬಂದವ್ರೆ ಅಂತ ನೋಡಿ ಬನ್ನಿ. ಓ ಅಮ್ಮ, ಅಪ್ಪ ಚೆಂದಾಗಿದ್ದೀರಾ? ಅಯ್ಯೋ 7 ದಿನ ಆಗೋಯ್ತು ಅಮ್ಮ ನಿಮ್ಮನ್ನೆಲ್ಲ ನೋಡಿ. ಯಾಕಮ್ಮ ಸಣ್ಣಾಗಿರಂಗಿದ್ದೀರಾ ಒಂಚೂರು? ಹಂಗೇನಿಲ್ಲ ಕಣಮ್ಮ, ಚೆಂದಾಗಿದ್ದೀವಿ ನಾವು. ನೀನು ಚೆಂದಾಗಿದ್ದೀನವ? ಹ್ಞೂ ಅಮ್ಮ ಚೆಂದಾಗಿವ್ನಿ. ಅಯ್ಯೋ ಅಮ್ಮ, ಪೂಜಕ್ಕಂಗಂತೂ ನಿಮ್ಮದೇ ಜ್ಞಾನ ಕಣಮ್ಮ. ಅಪ್ಪ ಏನು ಮಾಡ್ತಾವ್ರೆ, ಅಮ್ಮ ಏನು ಮಾಡ್ತಾವ್ರೆ, ಹುಷಾರಾಗವ್ರ ಅಂತ ದಿನಾ ಕೇಳ್ತಿರ್ತಾರೆ. ಆಮೇಲೆ ದಿನಾಲೂ ಫೋನ್ ಮಾಡ್ತೀನಲ್ಲ ನಾನು, ಅದು ಅರ್ಧ ದಿನ ನಾನು ಮಾಡಿದರೆ ಇನ್ನು ಅರ್ಧ ದಿವಸ ಎಲ್ಲವ ಅಕ್ಕನೇ ಮಾಡಿಸಿರ್ತದೆ ಕಣಮ್ಮ. ಆಟೊಂದು ಇಷ್ಟ ನೀವಂದರೆ ಅವ್ರಿಗೆ. ಹ್ಞೂ ಅಮ್ಮ ಹೌದು, ನಾನೇನೇ ಲತಂಗೆ ಹಿಂಸೆ ಮಾಡಿ ಫೋನ್ ಮಾಡಿಸ್ತಿರ್ತೀನಿ ಅಮ್ಮ. ನನಗೆ ತಾನೇ ಇನ್ನು ಯಾರವ್ರೆ ಅಮ್ಮ, ನೀವೇ ಅಪ್ಪ ಅಮ್ಮ ಅಲ್ವಾ? ಹ್ಞೂ ಕಣವ ಗೊತ್ತು, ನೀನು 7 ಕಿತ್ತ ಬೇಕಾದ್ರೂ ಫೋನ್ ಮಾಡವ, ನೀನೇ ಮಾತಾಡವ, ನನಗೇನು ಬೇಸರ ಇಲ್ಲ. ದಿನಕ್ಕೆ 4 ಕಿತ್ತ ಫೋನ್ ಮಾಡಿದ್ರು ನಾನು ಮಾತಾಡ್ತೀನಿ ಕಣವ, ಆಯಿತಾ? ಸರಿ ಅಮ್ಮ ಆಯಿತು. ಸರಿ. ಆಮೇಲೆ ಲತಾ ಹೋಗವ, ಬಿರ್ನಿ ಹೋಗಿ ಮೊರ ತಗೊಬ ಹೋಗವ, ಬಾಗ್ನ ಸಾಮಾನೆಲ್ಲ ಹಾಕಿ ನಮಗೆ ಕೊಟ್ಬಿಟ್ಟು ಹೋಯ್ತೀವಿ ಕಣವ. ಗೊತ್ತಾಗೋಯ್ತದ ಕಣವ, ನಾಳೆ ಬೇರೆ ಹಬ್ಬ ಅಲ್ವೇ? ಏನು ಸಿದ್ಧ ಮಾಡ್ಕೊಂಡಿಲ್ಲ ಇನ್ನೂ ಹಬ್ಬಕ್ಕೆ. ನೀವೆಲ್ಲ ಬಂದರೆ ಮನೆಯೆಲ್ಲ ಹಂಗಂಗೆ ಗಲೀಜಾಗೈತೆ ಕಣವ. ಹೋಗವ ಬಿರ್ನಿ ತಗೊಬ. ಹ್ಞೂ ಕಣವ ಲತಾ, ಬಿರ್ನಿಯ ಹೋಗ್ಬೇಕು ಹೊತ್ತಂತೆ. ಆಮೇಲೆ ಬಸ್ಸು ಸಿಗತ್ತಿಲ್ಲ ಕಣವ 6 ಗಂಟೆ ಮೇಲಾದರೆ, ಅದಕ್ಕೆ ಬಿರ್ನಿಯ ಮೊರ ತಗೊಬೋಗು. ಇದೇನಮ್ಮ ಈಗ ತಾನೇ ಬಂದಿದ್ದೀರಿ, ಆಗಲೇ ಹೋಗ್ಬೇಕು ಅಂತ ಇದ್ದೀರಲ್ಲ ನೀವು. ಒಂದಿನ ಇದ್ಬಿಟ್ಟು ಹೋಗ್ಬೇಕು ತಾನೇ. ಇವತ್ತಿದ್ದು ನಾಳಿಕೆ ಹಬ್ಬಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಡುಮ ನಡೀರಿ. ಏನು ಮನೆ ಗಲೀಜಾಗಿದ್ರೆ ಏನಾಗಕ್ಕಿಲ್ಲ ಕಣಂತೆ, ನಾವು ಇಬ್ಬರು ಬರ್ತೀವಲ್ಲ, ಎಲ್ಲವ ಸಿದ್ಧ ಮಾಡ್ಕೊಳ್ಳಮ್ಮ. ಸೊ ಹಂಗಾಯ್ತದೇನವ? ಇವಳು ಹಳೆಯಂದ್ರುಗಳು ಏನು ಅನ್ಕೊಳ್ಳೋದಿಲ್ಲ, ಇವರೇನು ಇವಾಗ ನಮ್ಮ ಜೊತೆನೇ ಬರ್ತಾವ್ರಲ್ಲ ಹಬ್ಬಕ್ಕೆ ಕರೆದ್ಬಿಟ್ಟು ಅಂತ ಅನ್ಕೊಳ್ಳೋಕ್ಕಿಲ್ವಾ? ಹಂಗೆ ಮಾಡೋಕ್ಕಾಯ್ತದೇನವ ನಾವು? ಹೋಗವ, ಬೇಗ ತಗೊಬ ಹೋಗವ. ಸರಿ ಕಣಮ್ಮ, ಆಯಿತು ತಗೊಬತ್ತೀನಿ ನೀರು. ಮುರುಕೆಲ್ಲ ತುಂಬ್ಕೊಂಡೆ ನಡೀರವ, ಇಬ್ರೂ ಕುತ್ಕೊಳ್ಳಿ. ಇಬ್ರಿಗೂ ಬಾಗ್ನ ಕೊಟ್ಬಿಟ್ಟು ಹೊಂಟ್ತೀವಿ ಕಣವ, ನಡೀರಿ ಕುತ್ಕೊಳ್ಳಿ. ಅಲ್ಲೇ ತುಳಸಿ ಕಟ್ಟೆ ಹತ್ರ ಕುತ್ಕೊಳ್ಳಿ. ಅಮ್ಮ ಇದೇನ್ರಮ್ಮ ಬಂದಾಗಿಂದನೂ ಹೋಯ್ತೀವಿ ಅಂತಿದ್ದೀರಲ್ಲ, ನೀವೇನು ಊಟ ಬಂದಿದ್ದೀರೋ ಇಲ್ವೋ ಅದು ಗೊತ್ತಿಲ್ಲ. ಇರಿ ಒಂದು ಸ್ವಲ್ಪ ಹೊತ್ತಿಗೆ ಅಡುಗೆ ಮಾಡ್ಬಿಡ್ತೀನಿ ಕಣ್ರಮ್ಮ. ನಾನು ಬಿರ್ನಿಯ ಮಾಡ್ತೀನಿ ಅಡುಗೆನ.
ತಿನ್ಕೊಂಡು ಹೋಗ್ಬಿಡೋರಂತೆ ಇರಿ. ಅಯ್ಯೋ ನಾವು ಉಣ್ಕ ಬಂದಿದ್ದೀವಿ ಕಣ್ರಮ್ಮ, ನೀವೇನು ಯೋಚನೆ ಮಾಡಬೇಡಿ. ಕುತ್ಕೊಂಡು ನಡೀರಿ, ಮೊದಲು ಬಾಗ್ನ ಇಸ್ಕೊಳ್ಳಿ ನಡೀರಿ. ಲೇ ಪಾರ್ವತಿ, ಅರಿಶಿನ ಕುಂಕುಮ ಹೂವು ಅಕ್ಕಿ ಬೆಲ್ಲ ಇವೆಲ್ಲನೂ ಇಟ್ಟಿದ್ದೀನ್ಲೇ. ಎಲೆ ಅಡಿಕೆ ಏನಾದ್ರು ಮರ್ತಿರ್ತಿಬಿಟ್ಟಿಯೋ ನೆನ್ಪಿಸ್ಕೋ. ಇಲ್ಲ ಕಣ್ರಿ, ಎಲ್ಲ ಇಟ್ಟಿವ್ನಿ. ಎಲ್ಲ ಹೆಂಗೆ ತಂದಿದ್ವೋ ಹಂಗೆ ಆ ಪ್ಯಾಕೆಟ್ ಸಮೇತನೇ ಇಟ್ಟಿವ್ನಿ, ಇಬ್ರಿಗೂ ಎಲ್ಲ ಇಟ್ಟಿವ್ನಿ ಕಣ್ರಿ. ತಗೊಳಮ್ಮ ಲತಾ. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಅಮ್ಮ, ಪೂಜಕ್ಕಂಗೂ ತಂದಿದ್ದೀರ ತಾನೇ? ಹೂ ಕಣಮ್ಮ, ಯಾವತ್ತಾದ್ರೂ ಅವಳಿಗೆ ಮರ್ತಿದ್ದೀನ ನಾನು? ನನಗಿಬ್ಬರು ಮಕ್ಕಳು ಒಂದೇ ಯಾಕಣಂತೆ, ತಂದೀನಿ ಅವಳಿಗೂ. ಅಮ್ಮ, ಲತಾ ಮದುವೆ ಆಗೋಕ್ಕಿಂತ ಮುಂಚೆಯಿಂದ ನಂಗೆ ಯಾರೂ ಬಾಗ್ನಾಗ ತತ್ತಿಲ್ಲ ಕಣಮ್ಮ. ಎಲ್ಲರಿಗೂ ತತ್ತಿದ್ರಲ್ಲ, ಆಗ ನಾನು ಬೇಸರ ಮಾಡ್ಕೊಳ್ಳುವೆ, ನಂಗೆ ಯಾರೂ ತಂದು ಕೊಡ್ತಿಲ್ವಲ್ಲಪ್ಪ ಅಂತ. ಅವಳು ಮದುವೆ ಆದಾಗಿಂದ ನೀವು ನನಗೂ ತತ್ತಿರಲ್ಲಮ್ಮ, ಅದೇ ನಂಗೆ ಬಹು ಖುಷಿ ಕಣಮ್ಮ. ನಿಮ್ಮನೇ ನಾನು ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ. ಕಣವ, ನಂಗೆ ಗೊತ್ತು ನೀನು ನಮ್ಮನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೀ ಅಂತ. ಅದಕ್ಕೆ ತಾನೇ ಅಪ್ಪ ಅಮ್ಮನ ಕರ್ತವ್ಯ ಮಾಡಬೇಕು ಅಂತ ನಾವೇ ಬಾಗ್ನ ತಗೊಬರೋದು. ಹಂಗೆಲ್ಲವ ಬೇಸರ ಮಾಡ್ಕೋಬಾರ್ದು ಕಣವ. ನಿಂಗೆ ಹೊಸ ಅಪ್ಪ ಅಮ್ಮ ಸಿಕ್ಕಿಲ್ವ ಈಗ? ಖುಷಿಯಾಗಿರಬೇಕು. ಸರಿ ಅಮ್ಮ, ಆಯಿತು. ತಗೊಳಮ್ಮ ಪೂಜಾ, ಬಾಗ್ನ ತಗೋ. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಅಮ್ಮ, ಇವಾಗ ಹೆಂಗೋ ಬಾಗ್ನ ಎಲ್ಲ ಇಸ್ಕೊಂಡಾಯ್ತಲ್ಲ, ಈಗ ನಾನು ಬಿರ್ನೆ ಹೋಗಿ ಅಡುಗೆ ಎಲ್ಲ ಮಾಡ್ತೀನಿ ಕಣಮ್ಮ. ನೀವು ಲತ್ತನ ಜೊತೆ ಕುತ್ಕೊಂಡು ಮಾತಾಡ್ತೀರಿ. ಒಂದು 5 ನಿಮಿಷ ಅಷ್ಟೇ ಕಣಮ್ಮ, ಬಿರ್ನೆ ಅಡುಗೆ ಮಾಡ್ಬಿಡ್ತೀನಿ. ಅವೆಲ್ಲ ಏನು ಬೇಡ ಕಣಮ್ಮ. ನಾವು ಇವಾಗ ಉಣ್ಕ ಬಂದೀವಿ, ಏನು ಬೇಡ. ಹೊಣ್ತೀವಿ. ಅವ ಪೂಜಾ, ನೀನು ನೀಟೊಂದು ಕೇಳ್ಕೊತಾ ಇದ್ದೀ. ಉಣ್ಣಕ್ಕೇನು ಬೇಡ ಕಣವ, ಉಣ್ಕ ಬಂದಿದ್ದೀವಿ. ಒಂದು ಕಪ್ಪು ಕಾಪಿ ಕೊಟ್ಬಿಡವ ತೆಗಿ. ಸರಿಯಪ್ಪ, ಆಯಿತು. ಬಿರ್ನೆ ಹೋಗಿ ಕಾಪಿ ಮಾಡ್ಕೊಬರ್ತೀನಿ. ಅಲ್ಲಿ ಗಂಟ ಮಾತಾಡ್ತಾರಿಲ್ಲ ತನ್ನ ಕೈಲಿ. ಅಲ್ಲ, ಇವರು ನನಗೇನು ಉಣ್ಕೊಂಡು ಕುತ್ಕೊಬೇಡ ಅಂತ ಅಂದ್ಬಿಟ್ಟು ಕಾಪಿ ಕೇಳ್ತವ್ರಲ್ಲ. ಮಗಳು ಮನೆಗೆ ಬಂದ್ಬಿಟ್ರೆ ಹೋಗೋಕ್ಕೆ ಮನ್ಸಿರಕ್ಕಿಲ್ಲ ಇವ್ರಿಗೆ. ಅಮ್ಮ, ಸೊಸೆದಿರೆಲ್ಲ ಬಂದಿದ್ರಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನು ಫುಲ್ ಜೋರಾಗಿ ಮಾಡಿದ್ಯಂತೆ? ಏನೋ ಸುಮಾರಾಗಿ ಮಾಡಿದ್ದೆ ಕಣವ. ಈ ಸತಿ ಇಬ್ಬರೂ ಬತ್ತೀವಿ ಅಂತ ಬಂದರು. ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಚೆಂದಾಗಿ ಮಾಡ್ಕೊಂಡು ಹೋದ್ರುವ. ಒಳ್ಳೇದಾಗಲಿ ಬಿಡಮ್ಮ. ಅವರಿಬ್ರು ಹಂಗೆ ಚೆಂದಾಗಿದ್ರೆ ಆಟೆ ಸಾಕು ಅಲ್ವೇ? ಕಣವ. ಆಮೇಲೆ ಲತಾ, ನಿನ್ನಿದ್ರಲ್ಲಿ ಸೀರೆ ಇಟ್ಟಿವ್ನಿ ಕಣವ. ಅವಳಿಗೆ ಸೀರೆ ತರದನ್ನ ಮರ್ತ್ಬಿಟ್ಟು ಕಣ್ಲೆ ಈ ಸರಿ. ಅದಕ್ಕೆ ಅವಳಿಗೆ ಹೇಳ್ಬೇಡ ಸೀರೆ ತಂದವ್ರೆ ಅಂತ. ನನಗೂ ಜಾಕೆಟಿಂದ ತಾನೇ ತಂದವ್ರೆ ಅಂತ ಹೇಳು. ಅವಳ ಮುಂದೆ ತೆಗಿಯಕ್ಕೆ ಹೋಗ್ಬೇಡ ಸೀರೆಯ. ಗೌರಿ ಹಬ್ಬಕ್ಕೆ ಹೆಂಗಿದ್ರು ಬರ್ತೀರಲ್ಲ, ಅಲ್ಲಿ ಸೀರೆ ಕೊಡ್ತೀನಲ್ಲ, ಅದಾದಮೇಲೆ ತೋರಿಸುವಂತೆ. ನೀನು ಆ ಸೀರೆ ಉಟ್ಕೊಬಾ, ಆಯಿತಾ? ಸರಿ ಕಣ್ಬಿಡಮ್ಮ. ಉಟ್ಕೊ ಬಂದರೆ ಅವ್ರಿಗೆ ಗೊತ್ತಾಗಕ್ಕಿಲ್ವೇನಮ್ಮ? ಅಲ್ಲಿಗೆ ತಗೊಬತ್ತೀನಿ. ಇಬ್ರಿಗೂ ಒಟ್ಟಿಗೆ ಕೊಟ್ಟಂಗೆ ಇನ್ನೊಂದ್ಸತಿ ಕೊಟ್ಬಿಡು ಅಲ್ವಾ? ಪಾಪ ಇಲ್ಲ ಅಂದರೆ ಪೂಜಕ ಬೇಜಾರು ಮಾಡ್ಕೊತೈತೆ ಕಣಮ್ಮ. ಕಣ್ಲೆ, ನಮ್ಗೆ ಅದೇನು ಗರ ಬಡ್ದಿತ್ತು ಏನೋ ಕಣ್ಲೆ, ತರದೇಯ ಮರ್ತೋಗ್ಬಿಡ್ತು ಈ ಸತಿ. ಪಾಪ ಹುಡುಗಿ ನಮ್ಮನ್ನೇ ಅಪ್ಪಾವ ಅಂದ್ಕೊಂಡೈತೆ ಅಂತದ್ರಾಗೆ ನಾವು ಇಂಥ ಕೆಲಸ ಮಾಡ್ಬಿಟ್ವಲ್ಲ. ನಮಗೆ ಹೊಸಿ ಬೇಸರ ಆಯ್ತಾ ಇರಲಿಲ್ಲ. ಅದಕ್ಕೆ ಹಿಂಗೆ ಹೇಳೋಣ ನಿಂಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆ ಅದಾಗಿ. ಸರಿ ಕಣ್ಬಿಡಮ್ಮ. ಅಕ್ಕಂಗೆ ನಂಗೆ ಸೀರೆ ತಂದಿರೋದು ಹೇಳೋಕ್ಕಿಲ್ಲ. ನನಗೂ ಜಾಕೆಟಿನ ಪೀಸೆ ಕೊಟ್ಟವ್ರೆ ಅಂತ ಯಾವ್ದಾದ್ರು ಬೇರೆ ಜಾಕೆಟಿನ ಪೀಸ್ ತೋರಿಸ್ಬಿಡ್ತೀನಿ. ಕಣವ, ಹಂಗೆ ಮಾಡುವ. ಪಾಪ ತಬ್ಲಿ ಹುಡುಗಿ ಬೇಸರ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಯ್ತದ. ಸರಿ ಕಣಪ್ಪ, ಹಂಗೆ ಮಾಡ್ತೀನಿ. ಇರಿ, ಕಾಪಿ ಕುಡ್ಕೊಂಡು ಹೊಂಡೂರಂತೆ. ನಿಮ್ಮ ಇಷ್ಟದಂಗೆ ಕಾಪಿ ಕುಡ್ಕೊಂಡು ಹೋಯ್ತಾ ಇದೀವಿ. ಖುಷಿ ಏನ್ರವ? ಏನು ಖುಷಿಯಪ್ಪ? ಬಾಗ್ನ ತಂದಮೇಲೆ ಊಟ ಮಾಡ್ಕೊಂಡು ಹೋಗತ್ತಾನೆಯ ಪದ್ಧತಿ. ನೀವು ನೋಡಿದ್ರೆ ಕಾಪಿ ಕುಡ್ಕೊಂಡು ಹೋಯ್ತಾ ಇದ್ದೀರಿ. ಅಪ್ಪ, ನನಗೂ ಬೇಸರ. ಅಡುಗೆ ಮಾಡ್ತೀನಿ ಬಿರ್ನಿಯಾ ಅಂತಂದರೆ ನೀವು ಬೇಡ ಅಂತ ಕಾಪಿನೇ ಕುಡ್ಕೊಂಡು ಹೋಯ್ತಾ ಇದ್ದೀರಲ್ಲ. ಅಯ್ಯೋ, ಏನು ಮಾಡಿದ್ರವ? ಹೋಗಿ ನಾವು ಎಲ್ಲವೇ ಸಿದ್ಧ ಮಾಡ್ಕೋಬೇಕಲ್ವಾ? ನಾಳಿಕೆ ಇಬ್ರೂ ಗಂಡಂದಿರನ್ನ ಮಕ್ಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ರವ. ತಡ ಮಾಡಿಬಿಡಿ, ಬಿರ್ನೆ ಬನ್ನಿ ಬೆಳಿಗ್ಗೆನೆಯ. ಲತಾ, ಪೂಜಾ, ಇಬ್ರೂ ಬಂದ್ಬಿಡಿ. ಆಯಿತಾ? ಗೌರಿನ ಬೇರೆ ಕೂರಿಸ್ಬೇಕಲ್ವಾ, ತಡ ಆಗೋಯ್ತದೆ. ಬಿರ್ನೆ ಬಂದ್ಬಿಡಿ. ಮಕ್ಕಳನ್ನ ಗಂಡಂದಿರನ್ನ ಎಲ್ಲನೂ ಕರ್ಕೊಬನ್ನಿ. ಸರಿ ಅಮ್ಮ, ಆಯಿತು. ಬಿರ್ನೆ ಬರ್ತೀವಿ ಬಿಡು. ಅಮ್ಮ, ಆಯಿತು. ಬಿರ್ನೆ ಬರ್ತೀವಿ. ನೀವೇನು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಅಮ್ಮ. ನಾನು ಬಂದು ಎಲ್ಲ ಮಾಡ್ಕೊಡ್ತೀನಿ. ನೀವು ಆರಾಮಾಗಿ ವಿಶ್ರಾಂತಿ ತಗೋತೀರಿ, ನಾನು ಬರ್ತೀನಿ. ನಾನೇನು ಜಾಸ್ತಿ ಮಾಡೋಕ್ಕಿಲ್ಲ ಕಣ್ರವ. ಒಂಚೂರು ಒಂಚೂರು ಕ್ಲೀನ್ ಮಾಡ್ಕೊತೀನಿ ಆಟೆಯ. ನೀವು ಬಂದಮೇಲೆ ಎಲ್ಲ ಮಾಡೋಣಂತೆ. ಬಿರ್ನೆ ಬನ್ನಿ. ಸರಿ ಕಣ್ರವ, ಬರ್ತೀವಿ. ಬಿರ್ನೆ ಬಂದ್ಬಿಡಿ ಹಬ್ಬಕ್ಕೆ. ವೀಕ್ಷಕರೇ, ನಮ್ಮ ಹಾಗೇನೆ ನೀವೂ ಹೆಣ್ಮಕ್ಳಿಗೆ ಬಾಗ್ನ ಕೊಡ್ತೀರಾ? ಏನೇನು ಕೊಡ್ತೀರಾ, ಹೇಗೆಲ್ಲ ಕೊಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.